ಲೋಕಸಭೆ ಸೀಟು ಹಂಚಿಕೆ ವಿಚಾರಕ್ಕೆ ಮೈತ್ರಿ ಸರ್ಕಾರದ ನಾಯಕರು ಸಭೆಯನ್ನೇನೋ ನಡೆಸಿದ್ರು. ಆದರೆ ನಡೆದ ಸಭೆಯಲ್ಲಿ ಸೂಪರ್ ಸಿಎಂ ಎಚ್.ಡಿ. ರೇವಣ್ಣ ತಮ್ಮ 12 ಸೀಟಿಗೆ ಪಟ್ಟು ಬಿಟ್ಟಿಲ್ಲ. ರೇವಣ್ಣ ಪಟ್ಟಿಗೆ ಕಂಗಾಲಾದ ಕಾಂಗ್ರೆಸ್ ನಾಯಕರು ಸಭೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ತಮ್ಮ ಚೆಂಡನ್ನ ಸಮನ್ವಯ ಸಮಿತಿಯತ್ತ ಹಾಕಿದ್ದಾರೆ. ಆದರೆ ಬಿಜೆಪಿಯನ್ನ ಸೋಲಿಸೋಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸಮರೋಪಾದಿಯಲ್ಲಿ ಲೋಕಸಭೆ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಇಂದು ಸೀಟು ಹಂಚಿಕೆ ಬಗ್ಗೆ ದೋಸ್ತಿ ಪಕ್ಷಗಳು ಒಂದು ಹಂತಕ್ಕೆ ಹೆಜ್ಜೆ ಹಾಕಿವೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಪ್ರಾಥಮಿಕ ಚರ್ಚೆ ನಡೆಸಿ ಸೀಟು ಹಂಚಿಕೆ ಗೊಂದಲ ಬಗೆಹರಿಸುವ ಯತ್ನ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಕಡೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ರೆ, ಜೆಡಿಎಸ್ನಿಂದ ಅದರ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್, ಸಚಿವ ಎಚ್.ಡಿ. ರೇವಣ್ಣ, ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಪಾಲ್ಗೊಂಡಿದ್ರು. ಜೆಡಿಎಸ್ ಹಲವು ಡಿಮ್ಯಾಂಡ್ ಮುಂದಿಟ್ಟಿದೆ. ಮಾನ್ಯ ಜೆಡಿಎಸ್ ಅಧ್ಯಕ್ಷ ವಿಶ್ವನಾಥ್ ಅವರು ಹಾಗೂ ನಾನು ಬಹಳ ಒಳ್ಳೆಯ ರೀತಿಯ ಚರ್ಚೆ ಆಗಿದೆ. ಪ್ರಥಮ ಹಂತದ ಚರ್ಚೆ ಇಲ್ಲಿ ಏನು ಮೊನ್ನೆ ದೇವೇಗೌಡರು ನಾನು ಭೇಟಿಯಾದಾಗ ನೀವು ಶುರು ಮಾಡಿ ಅಂತ ಏನು ಹೇಳಿದ್ರು, ಅದರ ಅನುಸಾರ ಮತ್ತು ನಮ್ಮ ಪ್ರದೇಶ ಎಲೆಕ್ಷನ್ ಸಮಿತಿಯ ಚರ್ಚೆ ನಾವೇನು ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಅವರು ಪಕ್ಷದಲ್ಲೂ ಕೂಡ ಜೆಡಿಎಸ್ ಜೊತೆ ಚರ್ಚೆ ಮಾಡಾದ್ಮೇಲೆ ನಾವು ಮಿಕ್ಕಿ ತೀರ್ಮಾನಗಳು ಮಾಡೋಣ ಅಂತ ಹೇಳಿದರು. ಆ ದೃಷ್ಟಿಯಿಂದ ಇವತ್ತು ನಾವು ಶುರು ಮಾಡಿದ್ದೇವೆ ಮತ್ತು 28 ಕ್ಷೇತ್ರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ. ಪ್ರಾಥಮಿಕ ಸಭೆ ಇದು ಅಂತ ಹೇಳಿದ್ರು ಜೆಡಿಎಸ್ ಪಟ್ಟು ಸಡಿಲಿಸಿಲ್ಲ. ಎಲ್ಲೆಲ್ಲಿ ಯಾವ ಪಕ್ಷದ ಪ್ರಾಬಲ್ಯ ಇದೆಯೋ ಅವರಿಗೆ ಟಿಕೆಟ್ ಅಂತ ಕೈ ನಾಯಕರು ದಂಡಗಾಗಿಸುವ ಕೆಲಸ ಮಾಡಿದ್ರೆ ಜೆಡಿಎಸ್ ಅದಕ್ಕೊಂದು ಉತ್ತರ ಸಿದ್ಧವಿಟ್ಕೊಂಡೇ ಇತ್ತು. ಸುಮಾರು 10-12 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಾಬಲ್ಯ ಹೊಂದಿದೆ ಅನ್ನೋ ಮೂಲಕ ತಮಗೆ 12 ಸೀಟು ಬಿಟ್ಟುಕೊಡಬೇಕು ಅನ್ನೋ ಅಹವಾಲು ಮುಂದಿಟ್ಟಿದೆ. ಬೆಂಗಳೂರು ಉತ್ತರ, ಮೈಸೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ, ತುಮಕೂರು, ಶಿವಮೊಗ್ಗ, ಉತ್ತರ ಕನ್ನಡ, ವಿಜಯಪುರ, ರಾಯಚೂರು, ಬೀದರ್ ಮತ್ತು ಚಿತ್ರದುರ್ಗ ಕ್ಷೇತ್ರಗಳಲ್ಲಿ ಪ್ರಬಲ ಸಾಮರ್ಥ್ಯ ಹೊಂದಿದ್ದೇನೆ ಅಂತ ಜೆಡಿಎಸ್ ಬಿಂಬಿಸುತ್ತಿದೆ. ಹೀಗಾಗಿ ಎಲ್ಲಾ ಈಗೋ ದೂರ ಬಿಟ್ಟು ಮುಂದೆ ಚರ್ಚೆ ಮಾಡೋಣ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಆದರೆ ಪ್ರಾಥಮಿಕ ಹಂತದಲ್ಲಿ ಬಗೆಹರಿಯದಿದ್ರೆ ಅದನ್ನ ಹೈಕಮಾಂಡ್ ಮಟ್ಟದಲ್ಲಿ ಇತ್ಯರ್ಥ ಮಾಡಲು ನಿರ್ಧರಿಸಿದ್ದಾರೆ. 4 ಜನ ಕೂತು ಮಾತನಾಡಿದ್ದಾರೆ. ನನಗೆ ತಿಳಿದಿರೋದು ಸುಮಾರು 12 ಸೀಟ್ಗಳನ್ನ ಕೊಡಬೇಕು ಅಂತ ನಮ್ಮ ಪಕ್ಷದ ನಿಲುವನ್ನಾಗಲೇ ಹೇಳಿದ್ದಾರೆ. ನಾನು ಒಂದು ವೇಳೆ ಅನಿವಾರ್ಯ ಬಿದ್ದರೆ ದೆಹಲಿ ಮಟ್ಟದಲ್ಲಿ ನಾವು ಒಟ್ಟುಗೂಡಿ ಚರ್ಚೆ ಮಾಡಿ ಐಕ್ಯತೆಯಿಂದನೇ ಒಂದು ತೀರ್ಮಾನಕ್ಕೆ ಬರ್ತೇವೆ. ಬಹುಶಃ ರೇವಣ್ಣ ಅವ್ರು ಬರ್ಬೋದು ಅಂತ ಕಾಣಿಸುತ್ತೆ. ಅವ್ರ ಕಡೆಯಿಂದ 2 ಪ್ರತಿನಿಧಿಗಳು, ನಮ್ಮ ಪಕ್ಷದಿಂದ ನಾವಿಬ್ಬರು 4 ಜನ ಇವತ್ತು ಚರ್ಚೆ ಮಾಡ್ತೇವೆ. ಅಂದರೆ ಇದು ಪ್ರಿಲಿಮಿನರಿ ಡಿಸ್ಕಷನ್, ಇದರಲ್ಲೇ ಅಂತಿಮ ಆಗೋದಿಲ್ಲ. ಆದರೆ ಭಾಳ ಸಂತೋಷ. ಒಂದು ವೇಳೆ ಆದರೆ ಎಲ್ಲರಿಗೂ ಕೂಡ ಭಾಳ ಸಂತೋಷ ಅಲ್ಲ. ಹೈಕಮಾಂಡ್ ನಾಯಕರ ಸಲಹೆ ಮೇರೆಗೆ ಹೋಗ್ತಿದ್ದಾರೆ ಸರ್. ಹೋಗಿದ್ರಲ್ಲ, ಹೈಕಮಾಂಡ್ನಿಂದ ನಮ್ಮಿಬ್ಬರಿಗೂ ಆಥರೈಸ್ ಮಾಡಿದ್ದಾರೆ. ಮಾನ್ಯ ಜೆಡಿಎಸ್ ಅಧ್ಯಕ್ಷ ವಿಶ್ವನಾಥ್ ಅವರು ಹಾಗೂ ನಾನು ಭಾಳ ಒಳ್ಳೆಯ ರೀತಿಯ ಚರ್ಚೆ ಆಗಿದೆ. ಪ್ರಥಮ ಹಂತದ ಚರ್ಚೆ ಇಲ್ಲಿ ಏನು ಮೊನ್ನೆ ದೇವೇಗೌಡರು ನಾನು ಭೇಟಿಯಾದಾಗ ನೀವು ಶುರು ಮಾಡಿ ಅಂತ ಏನು ಹೇಳಿದ್ರು, ಅದರ ಅನುಸಾರ ಮತ್ತು ನಮ್ಮ ಪ್ರದೇಶ ಎಲೆಕ್ಷನ್ ಸಮಿತಿಯ ಚರ್ಚೆ ನಾವೇನು ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಅವರು ಪಕ್ಷದಲ್ಲೂ ಕೂಡ ಜೆಡಿಎಸ್ ಜೊತೆ ಚರ್ಚೆ ಮಾಡಾದ್ಮೇಲೆ ನಾವು ಮಿಕ್ಕಿ ತೀರ್ಮಾನಗಳು ಮಾಡೋಣ ಅಂತ ಹೇಳಿದರು. ಆ ದೃಷ್ಟಿಯಿಂದ ಇವತ್ತು ನಾವು ಶುರು ಮಾಡಿದ್ದೇವೆ. ಇಂದಿನ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನ ಸಿದ್ದರಾಮಯ್ಯ ಮತ್ತು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಮುಂದೆ ನಾಯಕರು ಪ್ರಸ್ತಾಪ ಮಾಡಲಿದ್ದಾರೆ. ಮಾರ್ಚ್ 1 ಅಥವಾ 2ರಂದು ಸಮನ್ವಯ ಸಮಿತಿ ಸಭೆ ನಡೆಸಲು ತೀರ್ಮಾನಿಸಲಾಗಿದ್ದು, ಮಾರ್ಚ್ ಮೊದಲ ವಾರದಲ್ಲೇ ಸೀಟು ಹಂಚಿಕೆ ಇತ್ಯರ್ಥವಾಗಲಿದೆ. ಆದರೆ ಈ ಹಗ್ಗ ಜಗ್ಗಾಟ ಸುಸೂತ್ರವಾಗಿ ಬಗೆಹರಿಯುತ್ತಾ ಇಲ್ಲ ಮತ್ತಷ್ಟು ಕಂಟಕವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕಿರಣ ಆರ್, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.